ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ಅವರೆಕಾಳು ಸೀಸನ್ ಅಲ್ವಾ. ಈಗ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಸಾಂಬಾರು ಮಾಡ್ತಾರೆ, ಅವರೆಕಾಳು ಸಾಗು ಮಾಡ್ತಾರೆ, ಅವರೆಕಾಳು ಪಲ್ಯ ಮಾಡ್ತಾರೆ, ಆಮೇಲೆ ಅವರೆಕಾಳಿಂದ ಪಲಾವು ಮಾಡ್ತಾರೆ ಅಲ್ವಾ. ಅವರೆಕಾಳೆಲ್ಲ ಹಾಕಿಬಿಟ್ಟು ಪಲಾವು ಮಾಡ್ತಾರೆ ಅಲ್ವಾ. ಹಾಗೆ ನಾನಿವತ್ತು ನಮ್ಮ ಮನೇಲಿ ಇವತ್ತು ಇಸ್ಕಿದ ಅವರೆಕಾಳು ಸಾಂಬಾರನ್ನ ಮಾಡೋಣ ಅಂತ ಇದ್ದೀನಿ ಸ್ನೇಹಿತರೆ. ಇಸ್ಕಿದ ಅವರೆಕಾಳು ಸಾಂಬಾರನ್ನ ಇವತ್ತು ನಮ್ಮ ಮನೇಲಿ ನಾನು ಮಾಡಬೇಕು ಅಂತ ಇದ್ದೀನಿ. ನಾನು ಹಿಂದಿನ ದಿವಸ ರಾತ್ರಿಯೇ ನೋಡಿರಿ ಪಾತ್ರೆಯಲ್ಲಿ ಅವರೆಕಾಳನ್ನು ನಾನು ನೀರಲ್ಲಿ ನೆನೆ ಹಾಕಿದ್ದೀನಿ. ಇವಾಗ ಅದು ಸಿಪ್ಪೆನೆಲ್ಲ ಒಂದೊಂದೇ ಬಿಡಿಸಿ ಈ ಅವರೆಕಾಳು ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಆಗಿದೆ, ಬನ್ನಿ ಸ್ನೇಹಿತರೆ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇವಾಗ ತುಂಬ ಅವರೆಕಾಳುಗಳೆಲ್ಲ ಬರ್ತಾಯಿದ್ದಾವೆ. ಇಸ್ಕಿದ ಅವರೆಕಾಳು ಸಾಂಬಾರು ಮಾಡೋದರಿಂದ ಅದೊಂಥರ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಮಟನ್ ಮಸಾಲೆನ ಹಾಕಿ ಮಾಡ್ಬೋದು. ಈ ಮಟನು ಚಿಕನ್ನು ಹೀಗೆಲ್ಲ ಮಸಾಲೆ ಹಾಕ್ತಾರಲ್ಲ, ಆ ಮಸಾಲೆನೂ ಹಾಕಿ ನಾವು ಈ ಸಾಂಬಾರನ್ನ ಮಾಡ್ಬೋದು. ಬೇಡಪ್ಪ ಅಂತಂದರೆ ನಾವು ತರಕಾರಿಗೂ ಸಾಂಬಾರುಗಳೆಲ್ಲ ಮಾಡಬೇಕಾದ್ರೆ ಸಾಂಬಾರು ಪುಡಿ ಹಾಕಿ ನಾವು ಮಾಡ್ಬೋದು ಸ್ನೇಹಿತರೆ. ಇವತ್ತು ನಾನು ತರಕಾರಿಗೆಲ್ಲ ಬಳಸೋವಂಥ ಸಾಂಬಾರು ಪುಡಿನ ಹಾಕಿ ಇವತ್ತು ನಾನು ಸಾರನ್ನ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡ್ತಿದ್ದೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ನೋಡಿ, ನಾನು ಸಾಂಬಾರಿಗೆ ಸಾಂಬಾರು ಪುಡಿ ಹಾಕಿದ್ದೀನಿ, ಆಮೇಲೆ ಖಾರದ ಪುಡಿ ಹಾಕಿದ್ದೀನಿ, ಆಮೇಲೆ ಈರುಳ್ಳಿ ಹಾಕಿದ್ದೀನಿ ಸ್ನೇಹಿತರೆ, ಆಮೇಲೆ ಸ್ವಲ್ಪ ತೆಂಗಿನಕಾಯಿನ ಹಾಕಿದ್ದೀನಿ. ನೋಡಿ, ಇಲ್ಲಿ ತೆಂಗಿನಕಾಯಿ ಕೆಳಗಡೆ ಇದೆ. ತೆಂಗಿನಕಾಯಿ ಫಸ್ಟ್ ಹಾಕಿದ್ದೀನಲ್ಲ, ಹಂಗಾಗಿ ಕಾಣಿಸ್ತಾ ಇಲ್ಲ. ತೆಂಗಿನಕಾಯಿ, ಸಾಂಬಾರು ಪುಡಿ, ಖಾರದ ಪುಡಿ, ಆಮೇಲೆ ಈರುಳ್ಳಿ ಇಷ್ಟೇ ನಾನು ಹಾಕೋದು. ತರಕಾರಿ ಸಾಂಬಾರಿಗಾಗಲಿ ಅವರೆಕಾಳು ಸಾಂಬಾರಿಗಾಗಲಿ ನಾನು ಚಿಕನ್ ಮಸಾಲಾನ ಹಾಕ್ತಾಯಿಲ್ಲ ಸ್ನೇಹಿತರೆ. ತರಕಾರಿಗೆ ಸಾಂಬಾರಿಗೆ ನಾವು ಯಾವ ರೀತಿ ಸಾಂಬಾರು ಖಾರನ ಹಾಕ್ತೀವಲ್ಲ ಆ ಥರ ನಾನು ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಿಟ್ಟು ಬರ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಮಿಕ್ಸಿನ ಮಾಡ್ಕೊಂಬಂದಿದ್ದೀನಿ. ಈ ಮಸಾಲೆಗಳನ್ನೆಲ್ಲ ನಾನು ಜಾರಿಗೆ ಹಾಕಿಬಿಟ್ಟು ಮಿಕ್ಸಿ ಮಾಡಿ ತಗೊಬಂದಿದ್ದೀನಿ ಸ್ನೇಹಿತರೆ. ಇವಾಗ ಅವರೆಕಾಳನ್ನ ನೋಡಿ ಸ್ನೇಹಿತರೆ, ನಾನು ಹಿಂದಿನ ದಿವಸ ರಾತ್ರಿಯೇ ಅವರೆಕಾಳನ್ನೆಲ್ಲ ಬಿಡಿಸ್ಬಿಟ್ಟು ನಾನು ನೀರಲ್ಲಿ ನೆನೆ ಹಾಕಿದ್ದೀನಿ ಸ್ನೇಹಿತರೆ. ಇವಾಗ ಅವರೆಕಾಳನ್ನೆಲ್ಲ ನಾನು ಚಿಕ್ಬಿಟ್ಟು ಈ ಥರ ಅವರೆಕಾಳನ್ನೆಲ್ಲ ನಾನು ಚಿಕ್ಕಿ ಇದರಿಂದ ನಾನು ಸಾಂಬಾರನ್ನ ಮಾಡಬೇಕು. ನೋಡಿ, ಇಷ್ಟೊಂದು ಅವರೆಕಾಳನ್ನ ನಾನು ನೆನೆ ಹಾಕಿದ್ದೀನಿ. ಇದನ್ನೆಲ್ಲ ನಾನು ಈ ಥರ ಸಿಕ್ಕಬೇಕು. ಚಿಕ್ಕಿದ ಅವರೆಕಾಳು ಸಾಂಬಾರು ಒಂಥರ ಚೆನ್ನಾಗಿರುತ್ತೆ. ಅವರೆಕಾಳು ಸಾರೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಚಿಕ್ಕಿದ ಅವರೆಕಾಳು ಸಾರು ಇದೊಂಥರ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಈ ಚಿಕ್ಕಿದ ಅವರೆಕಾಳು ಸಾಂಬಾರು ಮಾಡೋದು. ಹಾಗಾಗಿ ನಾನು ಇವತ್ತು ಈ ಬೇಳೆನೆಲ್ಲ ಚಿಕ್ಬಿಟ್ಟು ಬರ್ತೀನಿ. ಆಮೇಲೆ ನಿಮಗೆ ನಾನು ಸಾರು ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇಷ್ಟೊಂದು ಇವಾಗ ಅವರೆಕಾಳನ್ನ ನಾನು ಚಿಕ್ಕಬೇಕು. ಈ ಥರ ಸಿಪ್ಪೆನೆಲ್ಲ ಬಿಡಿಸ್ಬೇಕು. ಬರೋದೇ ಇಲ್ಲ ಅಂತವೆ ಒಂದೊಂದು. ನೋಡಿ, ಈ ಥರ ಎಲ್ಲ ಆಮೇಲೆ ಯಾರೋ ಆಗೋದಕ್ಕೆ ಈ ಥರ ಎಲ್ಲ ನಾನು ಅವರೆಕಾಳನ್ನ ಸಿಪ್ಪೆನ ಸುಲಿದು ಬರ್ತೀನಿ ಸ್ನೇಹಿತರೆ. ಆಮೇಲೆ ನಾನು ಸಾರನ್ನ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ನಾನು ತೋರಿಸಿ ಕೊಡ್ತೀನಿ. ಸ್ನೇಹಿತರೆ, ನೋಡಿ, ಫೈನಲಾಗಿ ನಾನು ನೆನೆಸಿದ ಅವರೆಕಾಳನ್ನು ಇವತ್ತು ಫುಲ್ಲು ಸಿಪ್ಪೆ ತೆಗೆದುಬಿಟ್ಟು ಇವಾಗ ನಾನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗೆಲ್ಲ ಸಿಪ್ಪೆ ನಾನು ತೆಗೆದಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇವತ್ತು ನಾನು ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಒಂದು ಸ್ವಲ್ಪ ನಾನು ಎಣ್ಣೆನೂ ಹಾಕಿದ್ದೀನಿ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನಾನು ಈರುಳ್ಳಿನ ಸ್ವಲ್ಪ ಈರುಳ್ಳಿನ ಹಾಕಬೇಕು. ಇವಾಗ ಸ್ವಲ್ಪ ಟೊಮೆಟೊನ ಹಾಕ್ತಾ ಇದ್ದೀನಿ.
ಚೆನ್ನಾಗಿ ಮಿಕ್ಸ್ ಆಗಲಿ. ಈರುಳ್ಳಿ ಟೊಮೆಟೊ ಹಣ್ಣು ಎಣ್ಣೆ ಹಾಕಿದ್ದೀನಿ, ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ, ಕಲಿಸ್ತೀನಿ. ಇದು ಸ್ವಲ್ಪ ಟೊಮೆಟೊ ಹಣ್ಣು ಚೆನ್ನಾಗಿ ರಸ ಬಿಟ್ಕೊಳ್ಬೇಕು. ಇದು ಸ್ವಲ್ಪ ಚೆನ್ನಾಗಿ ರಸ ಬಿಟ್ಕೊಳ್ಬೇಕು ಸ್ನೇಹಿತರೆ. ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ರಸ ಬಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸಾಂಬಾರು ಬೆಳೆಯುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಟೊಮೊಟೊ ಹಣ್ಣೆಲ್ಲ ಮೆತ್ತಗೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಫುಲ್ಲು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಆಗಿದೆ. ಈ ಥರ ರಸ ಎಲ್ಲ ಬಿಟ್ಕೋಬೇಕು. ಈ ಸ್ಟೇಜಲ್ಲಿ ನಾವು ಮಾಡಬೇಕು, ಈಗ ಹೆಚ್ಚಿದ ಅವರೆಕಾಳನ್ನ ನಾನು ಈ ಕುಕ್ಕರ್ಗೆ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಟೊಮೊಟೊ ಹಣ್ಣು, ಈರುಳ್ಳಿ, ಎಣ್ಣೆ ಜೊತೆ ಅರಿಶಿನ ಪುಡಿ, ಉಪ್ಪು ಜೊತೆ ಎಲ್ಲ ಚೆನ್ನಾಗಿ ಇದೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದು ರಸ ಎಲ್ಲ ಟೊಮೊಟೊ ಹಣ್ಣು ರಸ, ಉಪ್ಪು ಎಲ್ಲ ಕ್ಲೀನಾಗಿ ಅವರೆಕಾಳಿಗೆ ಇಟ್ಕೊಂಡ್ರೆ ಸಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರುಚಿ ಬರುತ್ತೆ. ಇವಾಗ ನೋಡಿ ಸ್ನೇಹಿತರೆ, ಕ್ಲೀನಾಗೆಲ್ಲ ಅವರೆಕಾಳು ಚೆನ್ನಾಗಿ ಸ್ವಲ್ಪ ಎಣ್ಣೆ ಒಳಗೆ ಬೆಂದಿದೆ. ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಸಾಂಬಾರು ಪುಡಿ, ಕಾಯಿ, ಖಾರದ ಪುಡಿ, ಈರುಳ್ಳಿ ಎಲ್ಲ ಹಾಕಿ ನಾನು ಇವತ್ತು ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಆ ಮಸಾಲೆನ ನಾನು ಇವಾಗ ಈ ಕಾಳಿಗೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಅವರೆಕಾಳು ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಸ್ನೇಹಿತರೆ. ಇದು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ರೋಸ್ಟ್ ಆಗಬೇಕು. ನೀರಿಗೆ ಹಾಕ್ಬಾರ್ದು, ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ನೇಹಿತರೆ ನೋಡಿ, ಮಸಾಲೆ ಎಲ್ಲ ಹಾಕಿದ್ದೀನಿ. ಈ ಮಸಾಲೆ ಚೆನ್ನಾಗಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಬಿಟ್ಕೊಂಬರ್ಬೇಕು. ಮೇಲ್ಗಡೆ ಎಣ್ಣೆ ಬಿಟ್ಕೊಂಬರೋ ತನಕ ಈ ಮಸಾಲೆನ ಸ್ವಲ್ಪ ನಾವು ಕುಕ್ಕರಲ್ಲೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿರ್ತೀವಿ. ಸೈಡಿಗೆಲ್ಲ ಅದು ಎಣ್ಣೆ ಬಿಟ್ಕೊಂಬರುತ್ತೆ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನ ಹಾಕಿಬಿಟ್ಟು ಆಮೇಲೆ ನಾವು ಕುಕ್ಕರ್ ಮುಚ್ಬೋದು. ನೋಡಿ ಸ್ನೇಹಿತರೆ, ಕುದೀತಾ ಇದೆ. ಈಗ ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಕೊಂಬರ್ತಾಯಿದೆ. ಇವಾಗ ಈ ಥರ ಕುದಿಯೋದ್ರಿಂದ ಸಾರು ತುಂಬ ಚೆನ್ನಾಗಾಗುತ್ತೆ. ನಾವು ಮಸಾಲೆ ಹಾಕಿದ ತಕ್ಷಣವೇ ನಾವು ನೀರು ಹಾಕಿಬಿಟ್ರೆ ಆ ಸಾರು ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಅದು ಮಸಾಲೆ ಸ್ವಲ್ಪ ನಾವು ಈ ಕಾಳಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬಂದು ಆಮೇಲೆ ಅದು ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ತೋರಿಸ್ತೀನಿ ನೋಡಿ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನು ಹಾಕಿ ಸಾರನ್ನ ಮಾಡ್ಕೋಬೇಕು. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಸೈಡಿಗೆಲ್ಲ ಕುದೀತಾ ಇದೆ. ಆಮೇಲೆ ಸೈಡಿಗೆಲ್ಲ ಎಣ್ಣೆ ತೇಲಿ ಬರುತ್ತೆ. ಈ ಥರ ಸಾರು ಮಾಡೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ನಾವು ಖಾರ ಹಾಕಿರ್ತೀವಲ್ಲ ಅದ್ರದ್ದೆಲ್ಲ ಹಸಿ ವಾಸನೆ ಹೋಗಿ ಎಣ್ಣೆಗಳಿಗೆ ಫ್ರೈ ಆಗಿ ಸಾರು ಘಮ ಅಂತ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನೋಡಿ, ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾಯಿದೆ. ಸೈಡಿಗೆಲ್ಲ ಎಣ್ಣೆ ತೇಲ್ತಾ ಇದೆ. ಎರಡೂವರೆಗೆ ನಾವು ಈ ಥರ 2 ನಿಮಿಷ ಚೆನ್ನಾಗಿ ಅರಿಯಿಸ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಸಾರು ಟೇಸ್ಟಿ ಆಗುತ್ತೆ.
ರುಚಿನೂ ಆಗುತ್ತೆ. ಬೇಗ ಸಾರು ಕಳಿಸೋದಿಲ್ಲ ಸ್ನೇಹಿತರೆ. ಇವಾಗೆಲ್ಲ ಆಗಿದೆ. ಇವಾಗ ನಾನು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದ್ಲಾಡಿಸಿ ಸಾರು ಹಾಕ್ತಾಯಿದ್ದೀನಿ. ಇವಾಗ ಗಟ್ಟಿಯಾಗಿದೆ. ಇನ್ನು ಸ್ವಲ್ಪ ನಾನು ನೀರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಗಟ್ಟಿಯಾಗಿದೆ. ಸ್ನೇಹಿತರೆ ನೋಡಿ, ಇವಾಗ ಸಾಂಬಾರು ಕುದೀತಾ ಇದೆ. ಅವರೆಕಾಳು ಸಾಂಬಾರು ಕುದೀತಾ ಇದೆ ಸ್ನೇಹಿತರೆ. ನನಗೆ ಇಷ್ಟು ನೀರು ಬೇಕಿತ್ತು, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸಾರೆಲ್ಲ ಚೆನ್ನಾಗಿ ಕುದೀತಿದೆ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡ್ಬೇಕು. ಈ ಸ್ಟೇಜಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಸ್ನೇಹಿತರೆ. ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಅವರೆಕಾಳು ಸಾಂಬಾರು ಕುದಿಯುತ್ತೆ. ಇವಾಗ ನಾನು ಕುಕ್ಕರ್ ಮುಚ್ಚಳನ ಮುಚ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀನಿ. ಇದು ಚೆನ್ನಾಗಿ ಕೂಗಲಿ. ಕೂಗಿದ್ಮೇಲೆ ಸಾರು ಯಾವ ರೀತಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮಲ್ಲಿ ನಾನು ಈ ರೀತಿ ಸಾಂಬಾರನ್ನ ಮಾಡಿದ್ದೀನಿ ಸ್ನೇಹಿತರೆ. ಈಗ ಚೆನ್ನಾಗಿ ಒಂದು 2 ವಿಸಲ್ಲು ಚೆನ್ನಾಗಿ ಕೂಗಿಬಿಡಲಿ. ಕೂಗಿದ ಮೇಲೆ ನಮ್ಮ ಸಾಂಬಾರು ರೆಡಿ ಸ್ನೇಹಿತರೆ. ಸ್ನೇಹಿತರೆ, ಕುಕ್ಕರ್ ಕೂಗಿದ್ದರಿಂದ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವಾಗ ನೋಡಿ ವಿಸಿಲ್ ತಣ್ಣಗಾಗಿದೆ, ತೆಗೆದಿದ್ದೀನಿ. ಇವಾಗ ಮುಚ್ಚಳನ ತೆಗಿತೀನಿ ಸ್ನೇಹಿತರೆ. ಗ್ಯಾಸ್ನ ಆಫ್ ಮಾಡಿದ್ಮೇಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ನೋಡಿ, ನಮ್ಮ ಅವರೆಕಾಳು ಸಾಂಬಾರು ಈ ಥರ ರೆಡಿಯಾಗಿದೆ ಸ್ನೇಹಿತರೆ. ನೋಡಿ, ತುಂಬ ಚೆನ್ನಾಗಿದೆ. ಇದಕ್ಕೆ ಮುದ್ದೆಗೆ, ಅನ್ನಕ್ಕೆ, ಎಲ್ಲ ಚಪಾತಿಗೆ ಎಲ್ಲದಕ್ಕೂ ಊಟ ಮಾಡ್ಬೋದು. ಮುದ್ದೆಗಂತೂ ತುಂಬ ಮಾಡಿಸಿದ ಸಾಂಬಾರು ಸ್ನೇಹಿತರೆ. ನೋಡಿ, ನಮ್ಮ ಸಾಂಬಾರು ಈ ರೀತಿ ಬಂದಿದೆ. ಅವರೆಕಾಳು ಸಾರು ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸಾಂಬಾರನ್ನ ಈ ರೀತಿ ರೆಡಿಯಾಗಿದೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.